ಗೋಟ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಬೀಟಲ್ ಮೇಕೆ ಮರಿಯಾಗಿತ್ತು. ಆದರೆ ನಮಗೆ ತುಂಬ ಒಂದು ಬೇಜಾರು ಏನಪ್ಪ ಆಯಿತು ಅಂದರೆ, ಪಾಪ ನಮ್ಮ ಮೇಕೆಗೆ ಕೆಚ್ಚಲು ಬಾವು ಆಗೋಯಿತು. ಕೆಚ್ಚಲು ಬಾವಿಂದ ಹುಷಾರಿಲ್ದಂಗೆ ಆಗಿಬಿಟ್ಟಿದೆ. ಯಾಕೆಂದರೆ ಹಾಲಂದರೆ ತುಂಬ ಜಾಸ್ತಿ ಹಾಲಿತ್ತು. ಅದನ್ನು ಮನೆಯವರು ನೋಡಿ ಕರೀದೆ ಕೆಚ್ಚಲಲ್ಲೇ ಬಿಟ್ಟಿರೋದ್ರಿಂದ ಅದು ಕೆಚ್ಚಲು ಬಾವು ಆಗೋಯಿತು. ಮರಿಗಳು ಕುಡಿತವೆ ಅಂತೇಳಿ ಸುಮ್ಮನೆ ಬಿಟ್ಬಿಟ್ರು. ಅದರಿಂದ ಏನಾಯ್ತು, ಅದು ಕೆಚ್ಚಲಲ್ಲಿ ಹಾಲು ಉಳಿದಿದ್ರಿಂದ ಕೆಚ್ಚಲು ಬಾವು ಆಯಿತು. ಇದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿಸಿದ್ದೀವಿ, ಆದರೆ ಇದು ಹೋಗಲ್ಲ. ಇದು ಕಲ್ಲು ಕೆಚ್ಚಲು ಬಾವು ಥರ ಆಗಿದೆ ಅಂತ ಹೇಳಿ ರೈಟ್ ಸೈಡ್ದು ಆ ಥರ ಆಗಿಬಿಟ್ಟಿದೆ. ನೋಡೋಕೆ ತುಂಬ ಬೇಜಾರಾಗೋಯಿತು. ಮರಿಗಳಿಗೂ ಹಾಲಿಲ್ಲ, ಅಂದರೆ ಒಂದೇ ಸೈಡ್ ಹಾಲು. ಇದು ಹುಷಾರಿಲ್ಲದ್ರಿಂದ ಆ ಹಾಲು ಕುಡಿಸ್ತಾ ಇಲ್ಲ. ಸದ್ಯಕ್ಕೆ ನಂದಿನಿ ಪ್ಯಾಕೆಟ್ ಹಾಲು ಕುಡಿಸ್ತಾ ಇದ್ದೀವಿ. ಮರಿಗಳು ತುಂಬ ಸಣ್ಣ ಆಗಿಬಿಟ್ಟಿದ್ದಾವೆ, ಹಾಲಿಲ್ಲ. ಆದರೂ ಪರವಾಗಿಲ್ಲ, ಅಂದರೆ ಅದ್ರ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡೋ ಥರ ದಿನಕ್ಕೆ 100 ml ಥರ 300 ml ಹಾಲು ಹಾಕ್ತಾಯಿದ್ದೀವಿ. ಮತ್ತು ನಾನು ಹೋದ ವೀಡಿಯೋದಲ್ಲಿ ಹೇಳಿದೆ, ಮರಿಗಳು ಹೇಗಿದ್ದಾವೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ, ಮತ್ತು ಅದು ತೂಕನೂ ಹಾಕ್ತೀವಿ ಅಂತ ನಾನು ಹೇಳಿದ್ದೆ. ಅದೇ ರೀತಿ ನಾನು ಈ ರೀತಿ ತೂಕನೂ ಹಾಕಿದ್ದೀನಿ. ಮರಿಗಳು ನೋಡೋಕೆ ಈ ರೀತಿ ಕಾಣ್ತಾ ಇದೆ. ಅಂದರೆ ತಾಯಿ ಹಾಲು ಕುಡಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೋ ಏನೋ, ಆದರೆ ಅನಿವಾರ್ಯ. ನೋಡಿ, ಒಂದು ಮರಿ ಹಾಕ್ತಾಯಿದ್ದೀನಿ, ತೂಕ ಹಾಕ್ತಾಯಿದ್ದೀನಿ. ಈ ಮರಿ ಬಂದು ಹೆಣ್ಣು ಮರಿ, ಕೆಳಗಿಡ್ದು ಹೋಗ್ತಾಯಿದೆ. ಇದು ಆರೆಂಜು ತೂಕ ಹಾಕ್ತಾಯಿದ್ದೀನಿ. ಸ್ಕೇಲ್ ನಮ್ಮ ಮನೇಲೇ ಇದೆ ನೋಡಿ. ತೂಕ ನಿಂತ್ಕೊಳ್ಳಪ್ಪ. ಇದರ ತೂಕ ಬಂದು 2 kg 360 ಗ್ರಾಮ್ ಇದೆ. ಇದು ಹೆಣ್ಮರಿ. ಇನ್ನೊಂದು ಮರಿ ಬಂದು ಗಂಡು ಮರಿ ಇದೆ. ಆ ಮರಿ ಲೈವ್ ವೇಟು ತೋರಿಸ್ತೀನಿ ಇವಾಗ ನೋಡಿ. ಆ ಮರಿದು ಲೈವ್ ವೇಟು ಗಂಡು ಮರಿ ಇದು 2 kg 900 ಗ್ರಾಮ್ ಇದೆ. ಇದಕ್ಕೂ ಮುಂಚೆ ಇದರ ತಾಯಿ ಒಂದೇ ಮರಿ ಹಾಕಿತ್ತು, ಅದು 4.25 kg ಇತ್ತು. ಇದು 2 ಹಾಕಿರೋದ್ರಿಂದ ಹೀಗಾಗಿದೆ. ಹಾಲು ಕಡಿಮೆ ಇರೋದ್ರಿಂದ ಈ ರೀತಿ ಆಗಿಬಿಟ್ಟಿದೆ. ನನಗೂ ತುಂಬ ಬೇಜಾರೇ ಆಗೋಯಿತು, ನಮ್ಮ ಮೇಕೆಗೆ ಈ ರೀತಿ ಆಗಿರೋದು ನೋಡಿ. ಆದರೂ ವೀಡಿಯೋ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಆದರೂ ವೀಡಿಯೋ ಮಾಡಿ ಮರಿಗಳು ಏನು ವೇಟ್ ಬಂದಿದೆ ಅಂತೇಳಿ ತೋರಿಸ್ಲಿಕ್ಕೋಸ್ಕರ ಮಾಡಿದೆ. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾವು ಸದ್ಯದಲ್ಲಿ ಈಗ 105 ಸಬ್ಸ್ಕ್ರೈಬರ್ನ ರೀಚ್ ಆಗಿದ್ದೀವಿ. ಧನ್ಯವಾದಗಳು.